ನೋಟಿಸ್ ಬೆನ್ನಲ್ಲೇ ಬಿಜೆಪಿ ಶಿಸ್ತು ಸಮಿತಿಗೆ ಉತ್ತರಿಸ್ತಾರ 5 ಲೀಡರ್ಸ್ 3 ದಿನದೊಳಗೆ ಉತ್ತರಿಸುವಂತೆ ಸೂಚಿಸಿದೆ ಬಿಜೆಪಿ ಶಿಸ್ತು ಸಮಿತಿ. ವಿಜೇಂದ್ರ ಬಣದ ರೇಣುಕಾಚಾರ್ಯ ಹಾಗೆ ಬಿಪಿ ಹರೀಶ್ ಯತ್ನಾಳ್ ಬಣದವರು, ಇವರು ಕಟ್ಟಾ ಸುಬ್ರಹ್ಮಣ್ಯ ವಿಜೇಂದ್ರ ಬಣದವರು. ಈಗ 3 ದಿನದ ಒಳಗಡೆ ಉತ್ತರ ಕೊಡಬೇಕು ಅಂತ ಬಿಜೆಪಿ ಶಿಸ್ತು ಸಮಿತಿ ನೋಟಿಸನ್ನು ಕೊಟ್ಟಿದೆ. ವಿಜೇಂದ್ರ ಬಣದ ರೇಣುಕಾಚಾರ್ಯ ಹಾಗೆ ಬಿಪಿ ಹರೀಶ್ ಆಗಿರಬಹುದು, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇವರು ವಿಜೇಂದ್ರ ಅವ್ರ ಬಣದವರು, ಅವರಿಗೆ ನೋಟಿಸನ್ನು ಕೊಟ್ಟಿದೆ. ಮತ್ತು ಇದರ ಜೊತೆಗೆ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಪಕ್ಷ ವಿರೋಧಿ ಚಟುವಟಿಕೆ ಈ ಕಾರಣ ಇಟ್ಕೊಂಡು ಈಗ ಹೇಳಿದ್ದಾರೆ. ಈಗಾಗಲೇ ಸೋಮಶೇಖರ್ ಕ್ಲಾರಿಟಿ ಕೊಟ್ಟಿದ್ದಾರೆ, ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಸರ್ಕಾರದ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಂತೇಳಿ. ನೋಡಿ, ಭಿನ್ನರ ಬಣ ಯತ್ನಾಳ್ ಅವರ ಬಣಕ್ಕೂ ಕೂಡ ನೋಟಿಸ್ಸು ಈ ಹಿಂದೆನೂ ಕೊಟ್ಟಿದ್ದರು. ಯತ್ನಾಳ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ದರು, ಈಗ ಎರಡೂ ಬಣದವರು ಕೊಟ್ಟಿದ್ದಾರೆ, ವಿಜೇಂದ್ರ ಬಣದವ್ರಿಗೂ ಬಿಟ್ಟಿಲ್ಲ. ಅಂದರೆ ಹೈಕಮಾಂಡ್ ಈಗ ಎರಡೂ ಬಣದ ನಾಯಕರಿಗೆ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ ಅಂತ ಅರ್ಥ. ಕೇವಲ ಯತ್ನಾಳ್ ಆ್ಯಂಡ್ ಟೀಮ್ ಅಷ್ಟೇ ಅಲ್ಲ, ಇಲ್ಲಿ ವಿಜೇಂದ್ರ ಬಣದ ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇವ್ರಿಗೂ ಕೂಡ ನೋಟಿಸು. ಆಮೇಲೆ ಬಿ ಪಿ ಹರೀಶು, ಇವರು ಯತ್ನಾಳ್ ಟೀಮ್ನವರು, ಇವರು ತಟಸ್ಥ, ಇವರು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ಎಸ್ ಟಿ ಸೋಮಶೇಖರು ಮತ್ತು ಶಿವರಾಮ್ ಹೆಬ್ಬಾರ್ ಆಲ್ರೆಡಿ ಪಕ್ಷ ಬಿಟ್ಟಂಗವರು, ಬಟ್ ಅವ್ರಿಗೂ ಒಂದು ರೀತಿ ಎಚ್ಚರಿಕೆ ಹೋಗಲಿ ಅಂಥೇಳಿ ನೋಟಿಸ್ ಕೊಟ್ಟಿದ್ದಾರೆ. ಉತ್ತರಿಸ್ತಾರಾ ಇಲ್ವಾ ಇವರು ಅಂತ ಗೊತ್ತಿಲ್ಲ ಇನ್ನು. ಯಾವ ಉತ್ತರ ಕೊಡ್ಬೋದು? ಪಕ್ಷ ವಿರೋಧಿ ಚಟುವಟಿಕೆಗಳು. ಈಗ ಉದಾಹರಣೆಗೆ ಶಿವರಾಮ್ ಹೆಬ್ಬಾರ್ ರಾಜ್ಯಸಭಾ ಚುನಾವಣೆಗೆ ಅವ್ರು ಬಂದಿರಲಿಲ್ಲ, ವಿಪ್ಪನ್ನು ಉಲ್ಲಂಘನೆ ಮಾಡಿದ್ರು ಅಂತ ಆರೋಪ ಎಸ್ ಟಿ ಸೋಮಶೇಖರ್ಗೆ. ಮತ್ತು ಅಲ್ಲಿ ಚುನಾವಣೆಯಲ್ಲಿ ಪ್ರಚಾರಕ್ಕೆ ಹೋಗಿದ್ದು, ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿದ್ದು. ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನು ಕೊಡ್ತಾ ಇರೋದು, ಇವೆಲ್ಲವೂ ಕೂಡ ಕಾರಣ ಆಗ್ತಾ ಇದೆ.